ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಪದರ್ ಕಡುಬು ಉಳ್ಳಾಗಡ್ಡಿ ಚಟ್ನಿ ಮಾಡೋದನ್ನು ನೋಡೋಣ. ಇದಕ್ಕೆ ಒಂದು 3 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಚಮಚ ಆಗಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟು ಹದ ಬರೋವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಸಾಫ್ಟ್ ಡೋ ಆಗಿ ಇದನ್ನು ಒಂದು 30 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಿ. ಉಳ್ಳಾಗಡ್ಡೆ ಚಟ್ನಿಗೆ ಒಂದು 4-5 ಸಣ್ಣದಾಗಿ ಹೆಚ್ಚಿರೋ ಉಳ್ಳಾಗಡ್ಡೆ ತಗೊಳ್ಳಿ. ಒಂದು ಸ್ವಲ್ಪ ಬೆಲ್ಲ ಹಾಕಿ, 1 ಚಮಚ ಅಚ್ಕಾರದ ಪುಡಿ ಹಾಕಿ, 1 ಚಮಚ ಆಗಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ, ಅರ್ಧ ಕಪ್ ಆಗಷ್ಟು ಹುಣಸೆಹಣ್ಣಿನ ರಸ, 2-3 ಚಮಚ ಆಗಷ್ಟು ಕಡಲೆಬೀಜ ಪೌಡ್ರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಉಳ್ಳಾಗಡ್ಡಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ರೆಡಿ ಆಗಿದೆ. ಈ ಥರ ಸ್ಟ್ರೈನರ್ ತಗೊಂಡು ಇದಕ್ಕೆ ಎಣ್ಣೆಯನ್ನು ಸವರಿ ಕಡುಬು ಸ್ಟೀಮ್ ಮಾಡೋಕ್ಕೆ ಸಣ್ಣದ ಬಾಲ್ ಸೈಜ್ ಆಗೋಷ್ಟು ಹಿಟ್ಟನ್ನು ತಗೊಳ್ಳಿ. ಇದನ್ನು ಚಪಾತಿ ಹಾಗೆ ಲಟಾಸ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಚ್ಚಿ ತೋರಿಸಿರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡುಬು ಮಾಡಿಕೊಂಡು ಸ್ಟೇನರಲ್ಲಿ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ಟೀಮ್ ಮಾಡ್ಕೊಳ್ಳಿ. ಇದು ತುಂಬಾ ಹೆಲ್ದಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. 10 ನಿಮಿಷ ಆದಮೇಲೆ ಚೆಕ್ ಮಾಡ್ಬೋದು. ಕಡುಬು ಬೇಯ್ದಿದೆ ನೋಡಿ, ಮೆತ್ಕೊಳ್ಳೋದಿಲ್ಲ ಏನಿಲ್ಲ. ಉತ್ತರ ಕರ್ನಾಟಕ ಸ್ಪೆಷಲ್ ಪದರ್ ಕಡುಬು ಉಳ್ಳಾಗಡ್ಡಿ ಚಟ್ನಿ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.